ನಿಧಿಗಾಗಿ ದತ್ತು ಪೋಷಕರಿಂದ ಮಗು ಬಲಿ ಪೂಜೆಯನ್ನ ಮಾಡಲಾಗಿದೆ. ಮನೆಯಲ್ಲಿ ಗುಂಡಿಯನ್ನು ತೆಗೆದು ಮಗು ಬಲಿಗಾಗಿ ಪೂಜೆಯನ್ನ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಮನೆ ಮೇಲೆ ದಾಳಿಯನ್ನ ನಡೆಸಿ ಅಧಿಕಾರಿಗಳಿಂದ ಮಗುವನ್ನ ರಕ್ಷಣೆ ಮಾಡಲಾಗಿದೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆಯ ಜನತಾ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸೈಯದ್ ಇಮ್ರಾನ್ ಎಂಬುವವರ ಮನೆಯಲ್ಲಿ ಬಲಿ ಪೂಜೆ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. 8 ತಿಂಗಳ ಹಸಿಗೂಸನ್ನ ಇವರು ಬಲಿ ಪೂಜೆಗೆ ಅಂತ ಹೇಳಿ ಮಗುವನ್ನ ಖರೀದಿ ಮಾಡಿದ್ರು ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ನಿನ್ನೆ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಮಗುವನ್ನ ಬಲಿ ಕೊಡ್ತಾ ಇದ್ದಾರೆ ಅಂತ ಅಪರಿಚಿತರಿಂದ ಕರೆ ಬಂದಿತ್ತು. ಸಹಾಯವಾಣಿಗೆ ಕರೆ ಮಾಡಿದಂತಹ ಮೇರೆಗೆ ದಾಳಿಯನ್ನು ನಡೆಸಿ ಮನೆಯಲ್ಲಿ ಪರಿಶೀಲನೆ ನಡೆಸಿದಂತಹ ಅಧಿಕಾರಿಗಳು ಪರಿಶೀಲನೆ ಸಂದರ್ಭದಲ್ಲಿ ಮನೆಯ ಕೋಣೆಯಲ್ಲಿ ಗುಂಡಿಯನ್ನ ತೆಗೆದು ಪೂಜೆ ಮಾಡಿರೋದು ಪತ್ತೆಯಾಗಿದೆ. ಗುಂಡಿ ತೆಗೆದು ಪೂಜೆ ಮಾಡಿದ್ದ ಹಿನ್ನೆಲೆ ಮಗುವನ್ನ ಶಿಶು ಕೇಂದ್ರಕ್ಕೆ ರವಾನಿಸಿ ತನಿಖೆಯನ್ನ ಮುಂದುವರಿಸಲಾಗ್ತಾ ಇದೆ. ಮಕ್ಕಳ ರಕ್ಷಣಾ ಕಲ್ಯಾಣ ಸಮಿತಿಯಿಂದ ಬಲಿ ಪೂಜೆ ಆರೋಪದ ಬಗ್ಗೆ ತನಿಖೆ ಸಾಗ್ತಾ ಇದೆ. ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮ ಇದು. ನೋಡಿ, 8 ತಿಂಗಳ ಹಸುಗೂಸು, ಆ ಒಂದು ಹಸುಗೂಸನ್ನ ಇವರು ಬಲಿ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನ ನಡೆಸಿದ್ರಂತೆ. ನೋಡಿ, ಈ ಬಲಿ ಕೊಡೋದಕ್ಕೆ ಅಂತ ಹೇಳಿನೇ ಬೇರೆಯವರ ಹತ್ರ ಮಗುವನ್ನ ದತ್ತು ತೆಗೆದುಕೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡೋದು ಸಹಜ. ಎಷ್ಟೋ ಜನ ಮಕ್ಕಳಿಲ್ಲ ಮರಿಯಿಲ್ಲ ಅಂತ ಹೇಳಿ ಸಾಕಷ್ಟು ದೇವರುಗಳ ಮೊರೆ ಹೋಗ್ತಾರೆ, ವಿಶೇಷವಾಗಿ ಪೂಜೆ ಸಲ್ಲಿಕೆ ಮಾಡ್ತಾರೆ. ಒಂದೇ ಒಂದು ಮಗು ಕರುಣಿಸಪ್ಪ ಅಂತ ಹೇಳಿ ಇರೋ ಬರೋ ದೇವರುಗಳೆಲ್ಲವೂ ಹತ್ರನೂ ಕೂಡ ಪತ್ರ ಬರ್ಕೊಂಡು ಕೇಳ್ಕೊಳ್ತಾರೆ, ಮನವಿ ಮಾಡ್ಕೊಳ್ತಾರೆ, ದೇವ್ರಪ್ಪ ದೇವರೇ ಒಂದು ಮಗು ಕರುಣಿಸಪ್ಪ ಅಂತ ಹೇಳಿ. ಇವರಿಗೆ ಯಾರದ್ದೋ ಮಗುವನ್ನ ತೆಗೆದುಕೊಂಡು ಬಂದು ನಮಗೆ ಮಕ್ಕಳೆಲ್ಲ ಸಾಕ್ತೀವಿ ಅಂತ ಹೇಳಿ ದತ್ತು ಪಡೆದಿದ್ದಂತಹ ಮಗುವನ್ನ ಈ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇರೋದು ಬೆಳಕಿಗೆ ಬಂದಿದೆ.